Hello, welcome back to my YouTube channel Vishu Kannada Vlogs. ಇವತ್ತಿನ ಒಂದು ಇಂಟ್ರೊಡಕ್ಷನ್ ಡಿಫ್ರೆಂಟ್ ಆಗಿದೆ. ನೋಡಿ ಎಂಜಾಯ್ ಮಾಡಿ. Our ಹಲೋ hello, ವೆಲ್ಕಮ್ ಬ್ಯಾಕ್ ಟು ಅವರ್ welcome back to our ಯೂಟ್ಯೂಬ್ ಚಾನೆಲ್. YouTube channel. ನಿನ್ನ ಹೆಸರೇನು ಹೇಳು? Pragyan, ಪ್ರಜ್ಞಾನ್. ವಾಟ್ ಈಸ್ ಯುವರ್ ಸ್ಕೂಲ್ ನೇಮ್? Planet Kids. ಓಕೆ, ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಏನಮ್ಮ? ವಿಶು Vishu ಕನ್ನಡ Kannada ವ್ಲಾಗ್ಸ್. Vlogs. ಕಿಶಿ ಕೊಡಿ. ಐ ಲವ್ ಯು. I love you. ಇದು ಮಂಡೇ ಮಾರ್ನಿಂಗ್ ಮಾಡ್ಕೊಂಡಿರೋ ವಿಡಿಯೋ. ಇವತ್ತು ನೀವು ಮಂಡೇ ಆ್ಯಂಡ್ ಟ್ಯೂಸ್ಡೇ 2 ದಿನದ್ದು ವ್ಲಾಗ್ ನೋಡ್ಬೋದು. ಬಟ್ಟೆ ಒಗೆಯಕ್ಕೆ ಹಾಕಬೇಕಿತ್ತು, ಹಾಗೆ ವಾಷಿಂಗ್ ಮಿಷಿನ್ಗೆ ಮತ್ತು ಒಣಗಿರೋದು ತೆಗಿಬೇಕಿತ್ತು. ಸೊ ಅದನ್ನು ಮಾಡ್ತಾ ಇದ್ದೀನಿ ಮಂಡೇ ಮಾರ್ನಿಂಗ್. ಅದಾದಮೇಲೆ ನಮ್ಮ ಮನೆ ಮಗಳಿದ್ದಾಳೆ, ಅವಳಿಗೆ ಹುಷಾರಿಲ್ಲ, ಕಾಫ್ ಆ್ಯಂಡ್ ಕೋಲ್ಡ್ ಇತ್ತು. ಸೊ ಅವಳು ಸಿರಪ್ ಕುಡಿತಾ ಇದ್ದಾಳೆ, ಅವಳೇ ಕುಡಿತೀನಿ ಅಂತ. ನೆಕ್ಸ್ಟ್ ಒಂದು ಬ್ಲಂಡರ್ ನಡೆದಿದೆ ನೋಡಿ. ನಾನೇ ಕುಡಿತೀನಿ ಹೋಗಿ ಅಂತ ಅಂದ್ಲು. ಆಯ್ತಮ್ಮ ಅಂತ ನೋಡಿದ್ವಿ. ಅವಳಿಗೆ ಟೇಸ್ಟ್ ಇಷ್ಟ ಆಗಲಿಲ್ಲ. ಸೊ ಕುಡಿಯೋಕ್ಕೆ ಹೋಗ್ಬಿಟ್ಟು ಬೇಗ ಚೆಲ್ಕೊಂಬಿಟ್ಲು. ಸೊ ನಮ್ಮ ಚಿಕ್ಕಮ್ಮ ಅವಳಿಗೆ ಮೂಗಿಡಿದು ಸಿರಪ್ ಹಾಕಿದ್ರು. ಕೊನೆಗೆ ನೋಸ್ಗೆ ಡ್ರಾಪ್ ಹಾಕಬೇಕಿತ್ತು. ಅದನ್ನು ಹಾಕಿ ಆದಮೇಲೆ ನಾನು ಅಣ್ಣನಿಗೂ ಹಾಕಿ ಅಂತ ಅಂದ್ಲು. ಆಮೇಲೆ ಅವ್ನು ಹಾಕ್ಸ್ಕೊತಾ ಇದ್ದಾನೆ. ಅವ್ನಿಗೇನು ಚೆನ್ನಾಗೇ ಇದ್ದ, ಬಟ್ ತಂಗಿ ಹಾಕ್ಸ್ಕೊಂಡ್ಲು ಅಂತ ನಾನು ಹಾಕ್ಸ್ಕೊತೀನಿ ಅಂತ ಹಾಕ್ಸ್ಕೊಂಡ. ಮನೇಲಿ ಮಕ್ಕಳಿದ್ರೆ ಇದು ನಾರ್ಮಲ್ಲು. ಅವಳು ಒಂದು ಕಾಲು ಇಟ್ಕೊತಾ ಇದ್ದಾಳೆ, ಇಟ್ಕೊತೀನಿ ಅವನಿಗೆ ಹಾಕಿ ಅಂತ ಅಂದ್ಬಿಟ್ಟು. ಅವ್ನಿಗೇನು ಹಾಕಿಲ್ಲ ಅನಿಸುತ್ತೆ, ಸುಮ್ಮನೆ ಒಂದು ಸ್ವಲ್ಪ ಒಳಗಡೆ ಹೋದಂಗೆ ಮಾಡಿದ್ದಾರೆ. ಹಾಗೆ ಹಾಲು ತರಬೇಕು, ಮೊಸರು ತರಬೇಕು ಅಂತ ಅಂದರು. ಸೊ ಅದನ್ನು ಬುಟ್ಟಿ ಬಿಟ್ಟು ಕೆಳಗಡೆ ನಾನು ಹಾಕಿದೆ. ಕೊನೆಗೆ ಇವಳು ಅವ್ರ ಮನೆಗೆ ವಾಪಸ್ ಹೋಗಬೇಕಿತ್ತು. ಇವರಿರೋದು ಬೆಂಗಳೂರು ಹೊಸಕೋಟೆ ರೋಡ್ ಹತ್ರ. ಸೊ ಅವ್ರ ಅಜ್ಜಿ ವೆಯ್ಟ್ ಮಾಡ್ತಾಯಿದ್ರು. ಅದಕ್ಕೆ ಅವಳಿಗೆ ಹೇರ್ ಕಟ್ ಮಾಡಿಸಿ ಕಳ್ಸೋಣ ಅಂತ ಅಂದ್ಬಿಟ್ಟು ಹೇರ್ ಕಟ್ಟಿಗೆ ಕರ್ಕೊಂಬಂದ್ವಿ. ಅವಳಿಗೆ ಏಪ್ರಿಲಲ್ಲಿ ಧರ್ಮಸ್ಥಳದಲ್ಲಿ ನಾವು ಮುಡಿ ಕೊಡ್ಸಿದ್ವಿ. 7 ಮಂತ್ಸ್ಗೆ ಚೆನ್ನಾಗಿ ಕೂದಲು ಬೆಳೆದಿತ್ತು. ಟಚ್ ವುಡ್ ಹಿಂಗೆ ಇರಲಿ ನನ್ನ ಮಗಳಿಗೆ, ಪಾಪ ಚೆನ್ನಾಗಿ ಕೂದಲು ಬೆಳೀಲಿ. ಬಟ್ ಕಿವಿ ಹತ್ರ ಇರಿಟೇಷನ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಹೇರ್ ಕಟ್ ಮಾಡ್ಸೋಕೆ ಕರ್ಕೊಂಡೋದ್ವಿ. ಫಸ್ಟ್ ಟೈಮ್ ಅವಳಿಗೆ ಹೇರ್ ಕಟ್ಟು 3.5 ವರ್ಷದಲ್ಲಿ. ಸೊ ಅವಳು ಫುಲ್ ಸ್ಟಿಫಾಗಿ ಕೂತಿದ್ಲು. ಈಗ ಅವ್ರನ್ನೇ ಗುರಾಯಿಸ್ತಾಳೆ ನೋಡಿ, ನನಗೇನೋ ಮಾಡ್ತಾ ಇದ್ದಾನೆ ಅಂತ. ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ಮಕ್ಕಳಿಗೆ ಹೇರ್ ಕಟ್ಟು. ಸೊ ಅವಳು ಗಾಬರಿ ಆಗಿದ್ಲು, ಬಟ್ ಅಳ್ಳಿಲ್ಲ ಮತ್ತು ಜಾಸ್ತಿ ಏನು ಹಠ ಮಾಡಲಿಲ್ಲ, ಸುಮ್ಮನೆ ಇದ್ಲು. ಬಟ್ ಇವಾಗ ಅವ್ರಿಗೊಂದು ಲುಕ್ ಕೊಡ್ತಾರೆ, ಏನು ಮಾಡ್ತಿದ್ರು ನೀವು ನನಗೆ ಅಂತ ನನ್ನ ಮಗಳಿವಳು. ಆಮೇಲೆ ಸ್ವಲ್ಪ ಕೆಲಸ ಇತ್ತು ಲ್ಯಾಪ್ಟಾಪಲ್ಲಿ, ಅದನ್ನು ಮಾಡ್ತಾ ಇದ್ದೆ, ಪರ್ಸ್ನಲ್ ಲ್ಯಾಪ್ಟಾಪಲ್ಲಿ, ಆಫೀಸ್ದಲ್ಲ. ಸೊ ಅದನ್ನೊಂದು ಟೈಮ್ ಲ್ಯಾಪ್ಸ್ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ಮಧ್ಯದಲ್ಲಿ ನಮ್ಮ ಮನೆ ತರಲೆ ಪ್ರಜ್ಞಾನ್ ಬಂದಿದ್ದಾನೆ. ಬಂದು ನೀವೇನು ಮಾಡ್ತೀರಾ ನಾನು ನೋಡಬೇಕು ಅಂತ ಅಂದ್ಬಿಟ್ಟು ಕೂತ್ಕೊಂಡ. ಸೊ ಕೂರಿಸ್ಕೊಂಡು ಕೆಲಸ ಮುಗಿಸ್ಕೊತಾ ಇದ್ದೆ. ಆವಾಗ ಕೆಲವೊಂದು ತರಲೆ ಕ್ಯಾಮ್ರಾಗೆ ಹಿಂಗೆಲ್ಲ ಬೆರಳೆಲ್ಲ ತೋರಿಸ್ಕೊಂಡು ಮಾಡೋದು ಅದೆಲ್ಲ ಮಾಡ್ತಾನೆ. ನಾರ್ಮಲಾಗಿ ಮಕ್ಕಳು ಜಾಸ್ತಿ ತರಲೆ ಮಕ್ಕಳು ಹಿಂಗೇನೆ. ಆಮೇಲೆ ಲಾಗಿನ್ ಆದೆ ಮಂಡೇ ಈವ್ನಿಂಗ್. ಆಮೇಲೆ ಟ್ಯೂಸ್ಡೇ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ಅದಕ್ಕೋಸ್ಕರ ತಲೆಗೆ ಸ್ನಾನ ಮಾಡ್ಕೊಬೇಕಾಗಿತ್ತಲ್ಲ, ಅದಕ್ಕೆ ಮಂಡೇ ನೈಟ್ ಆಯಿಲ್ ಹಚ್ಕೊಂಡೆ. ಇವಾಗ ಒಂದು ರೀಸೆಂಟ್ ಒಂದು 3 ವೀಕ್ಸಿಂದ ರೋಸ್ಮೆರಿ ಆಯಿಲ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಬ್ರಿಲೇರ್ ಅನ್ನೋ ಒಂದು ಕಂಪನಿಯಿಂದ. ನನ್ನ ಫ್ರೆಂಡ್ ನನಗೆ ಅದನ್ನು ರೆಕಮೆಂಡ್ ಮಾಡಿದ್ದು ತಗೋ ಅಂತ. ಅದಕ್ಕೆ ಕೊಕೊನಟ್ ಆಯಿಲ್ ಮಿಕ್ಸ್ ಮಾಡಿಕೊಂಡು ಹಚ್ಕೋತಾ ಇದ್ದೀನಿ. ಬಿಕಾಸ್ ಹೇರ್ ಫಾಲು ಕಮ್ಮಿ ಆಗಿದೆ, ಹಾಗೆ ಹೇರ್ ಗ್ರೋತ್ ಕೂಡ ಆಗಿದೆ. ನನಗೆ ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಇದು. ಹಾಗೇನ ಮತ್ತೆ ನನಗೆ ಪಾರ್ಟಿಷನ್ ಮಾಡಿ ಆಯಿಲ್ ಅಪ್ಲೈ ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ಬಂದು ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಅವನು ನನ್ನ ತಲೆಗೆ ಕೂದಲಿಗೆಲ್ಲ ಕೈ ಇಡ್ತಾ ಇದ್ದಾನೆ. ನಮ್ಮ ಮತ್ತೆ ಬೇಡ ಮುಟ್ಬೇಡ ಅಂತ ಅಂದರು. ನಾನು ಸ್ವಲ್ಪ ಒಂದು 10 ಸೆಕೆಂಡ್ಸು ಏನು ಬಿಸಿ ಇಟ್ಟೆ ಆ ಆಯಿಲ್ನ. ಬಿಕಾಸ್ ಸಖತ್ ತಲೆನೋವು ಇತ್ತು, ಅದಕ್ಕೋಸ್ಕರ ಬಿಸಿ ಇಟ್ಕೊಂಡು ಹಚ್ಕೊಂಡೆ, ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ. ಕೊನೆಗೆ ಇಲ್ಲಾಂದರೆ ನಾರ್ಮಲಾಗಿ ನಾನು ಬಿಸಿ ಮಾಡ್ಕೊಳಕ್ಕೆ ಹೋಗಲ್ಲ, ಹಾಗೆ ಹಚ್ಕೋತೀನಿ. ಸೊ ಇವಾಗ ನಮಗೆ ತರಲೆ ಮಾಡ್ತಾನೆ ಇದ್ನಲ್ಲ, ನಾನೊಂದು ರಿಯಾಕ್ಷನ್ ಕೊಟ್ಟೆ ಏಯ್ ಅಂತ. ಸೊ ಅದು ಕೂಡ ರೆಕಾರ್ಡ್ ಆಗಿದೆ. ಕೊನೆಗೂ ಅವ್ನು ಬಿಡಲಿಲ್ಲ ಅವ್ರ ಮಮ್ಮಿನ, ತರಲೆ ಮಾಡ್ತಾನೇ ಇದ್ದ. ಆಯಿಲ್ ಹಚ್ಬೇಕಾದ್ರೆ ಚೆನ್ನಾಗಿ ಆಯಿಲ್ ಹಚ್ಚಿ ನನಗೆ ಮಸಾಜ್ ಮಾಡ್ತಾರೆ ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ, ನಮ್ಮಮ್ಮ ಕೂಡ ಮಾಡ್ತಾರೆ. ಬಟ್ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅತ್ತೆ ಚೆನ್ನಾಗಿ ಮಾಡ್ತಾರೆ. ಈಗ ಅವ್ರ ಅಮ್ಮನ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ, ನೋಡ್ಬೋದು. ಹೇಳಿ ನೀನು. ಸ್ವೆಲ್ಲಿಂಗ್ ಅಂದ್ರೆ ಊತ ಬಂದಿದ್ರೆ ಸ್ಕೂಲ್ ಬೇಡ, ಊತ ಇಲ್ಲ ಅಂದ್ರೆ ನಾಳೆ ಸ್ಕೂಲ್. ಯಾರು ಊತಿದ್ದು? ನಿಮ್ಮಮ್ಮನೇನಾ? ಏನಕ್ಕೆ? ಸೊ ಇವಾಗ ಕೈ ಹಾ ಇದೆ.
ಹಾ ಎಣ್ಣೆ ಹಚ್ಚಕ್ ಹೋದೆ ಹಾ ಇಶಾಕಂಗೆ ಹ್ಮ್ ಆಮೇಲೆ ಹ್ಮ್ ನನ್ ಬಾಯ್ ಮಾಡ್ಬಿಟ್ಟೆ ನಿಂಗ್ ಬಾಯ್ ಮಾಡ್ಬಿಟ್ಟೆ ಹ್ಮ್ ನನ್ನ ಬೇಡ ಅಂತ ವಿದ್ವಾನ್ ಮತ್ತೆ ಅಮ್ಮ ಹ್ಮ್ ಊಟ ಆಯ್ತಾ ಇದಾರೆ. ಹೌದಾ ಈಗ ನಾಳೆ ಸ್ಕೂಲ್ಗೆ ಹೋಗ್ತೀಯ ಹೋಗಲ್ವಾ? ಹೋಗಲ್ಲ, ಯಾಕೆ? ಲೇಟ್ ಆಗಿದೆ. ಲೇಟ್ ಆಗಿದೆ. ಪಪ್ಪನ ಕೇಳಿ ಹೋಗೋದಾ ಬೇಡವಾ ಅಂತ. ಹೋಗದ ಬೇಡವಾ? ನೋಡೋಣ, ಬೆಳಗ್ಗೆ ಓದಿಲ್ಲ ಅಂದ್ರೆ ಹೋಗು. ಊಟ ಮಾಡ್ದ? ಈಗ ಹೋಗಿ ಕಂಪ್ಲೇಂಟ್ ಕೊಟ್ಬಿಡೋಣ ಪೊಲೀಸ್ಗೆ. ಯಾಕೆ ಅಮ್ಮ ತಳ್ಳಿದ್ಲು ಅಂದಲ್ಲ. ಕಂಪ್ಲೇಂಟ್? ಪೊಲೀಸ್ ಕಂಪ್ಲೇಂಟ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೇಳ್ಕೊಂಡು ಹೋಯ್ತಾರೆ. ಏನು ಮಾಡೋಣ, ಬೇಗ ಹೇಳು. ಹೇಳು. ಬೇಡ. ಯಾಕಪ್ಪ? ಯಾಕಂದ್ರೆ ನಾನೇ ಬಿದ್ದಿದ್ದು. ಕೇಳಿ. ಹೌದಾ? ಮತ್ತೆ ಅಮ್ಮ ಬೀಳ್ಸಿದ್ದು ಅಂದೆ? ಲತಮ್ಮ ಬೀಳ್ಸಿದ್ದು ಅಂದೆ. ಸುಮ್ಮನೆ ಇದೆ. ಹೀಗೆ ಅವ್ರ ಅಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ದ. ಹಾಗೆ ರಾತ್ರಿ ಊಟ ಮಾಡಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ತಲೆಗೆ ಸ್ನಾನ ಮಾಡಿಕೊಂಡು ಟೆಂಪಲಿಗೆ ರೆಡಿ ಆಗಬೇಕು ಅಂತ ಅಂದ್ಬಿಟ್ಟು ರೆಡಿ ಆದೆ. ಸೊ ಸ್ನಾನ ಇಂದ ಆಚೆ ಬಂದಿದ ತಕ್ಷಣ ನಾನು ಸ್ವಲ್ಪ ಸಾಂಗ್ ಎಲ್ಲ ಆಡ್ಕೊಂಡು ಇರ್ತೀನಿ ಮನೆಯಲ್ಲಿ. ಸೊ ಟ್ರೈಪಾಡ್ ಹಿಡ್ಕೊಂಡು ರೆಕಾರ್ಡ್ ಮಾಡಿಕೊಂಡೆ. ಆಮೇಲೆ ನಾನು ನಮ್ಮತ್ತೆ ಕಾನ್ವರ್ಸೇಷನ್ನು, ನಾವು ಹೇಗೆ ರೆಡಿ ಆಗ್ತೀವಿ ಅದನ್ನು ಹಾಗೆ ಕ್ಯಾಮ್ರಾ ಇಟ್ಟಿದ್ದೀನಿ. ರ್ಯಾಂಡಮ್ ಇದು. ಅವರು ಹೇಳ್ತಾ ಇದ್ದಾರೆ ಇದು ಹಚ್ಕೊಂಡ್ರೆ ಏನಾಗುತ್ತೆ, ಓಕೆ ಏನು ಬೆನಿಫಿಟ್ಟು. ನೆಕ್ಸ್ಟ್ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡಿದೆ. ಆಮೇಲೆ ಒಂದು ಟ್ರಾನ್ಸ್ಲೂಸೆಂಟ್ ಪೌಡರ್ ಇದೆ ನನ್ನ ಹತ್ರ, ಮಾರ್ಸ್ ಕಾಸ್ಮೆಟಿಕ್ಸ್ದು. ಸೊ ಆ ಒಂದು ಪ್ರಾಡಕ್ಟ್ನ ಬಗ್ಗೆ ಹೇಳ್ತಾ ಇದ್ದೆ, ಅದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೀರಮ್ ಹಾಕಿ ಮಾಯ್ಶ್ಚರೈಸರ್ ಹಾಕಿ ಟ್ರಾನ್ಸ್ಲೂಸೆಂಟ್ ಪೌಡರ್ ಹಾಕ್ಕೊಂಬಿಟ್ಟು ಲಿಪ್ಸ್ಟಿಕ್ ಹಚ್ಕೊಂಡೆ, ಜಸ್ಟ್ ಒಂದು ಬಿಂದಿ ಅಷ್ಟೇ. ಬಿಕಾಸ್ ಟೆಂಪಲ್ ಇಲ್ಲೇ ಅಲ್ವಾ, ಮನೆ ಹತ್ರನೇ. ಸೊ ನಾರ್ಮಲಾಗಿ ರೆಡಿ ಆದೆ. ಕೂದಲು ಇವಾಗ ಬ್ಲೋ ಡ್ರೈ ಯೂಸ್ ಮಾಡೋದು ಕಮ್ಮಿ ಮಾಡಿದ್ದೀನಿ. ಹಬ್ಬದಲ್ಲಿ ಅಫ್ಕೋರ್ಸ್ ಮಾಡ್ಕೋತೀನಿ. ಯಾಕೆ ಅದನ್ನು ಕಮ್ಮಿ ಮಾಡಿದ್ದೀನಿ ಹೇರ್ ಡ್ರೈಯರ್ ಮತ್ತು ಬ್ಲೋ ಡ್ರೈ ಯೂಸ್ ಮಾಡೋದು ಅಂದರೆ, ಹೇರ್ ಫಾಲ್ ಆ್ಯಕ್ಚುಲಿ ಕಮ್ಮಿ ಆಗುತ್ತೆ ನಾವು ಅದನ್ನು ಜಾಸ್ತಿ ಯೂಸ್ ಮಾಡ್ದಲೆ. ಜಸ್ಟ್ ಸ್ನಾನ ಮಾಡಾದ್ಮೇಲೆ ಕ್ಲಿಪ್ ಹಾಕಿಬಿಟ್ಬಿಟ್ಟು ಸ್ವಲ್ಪ ಒಣಗಾದ್ಮೇಲೆ ಸಿಕ್ಬಿಡಿಸ್ಕೊಂಡ್ರೆ ಆ್ಯಕ್ಚುಲಿ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಅದು ಅಬ್ಸರ್ವ್ ಮಾಡಿ ನಾನಿವಾಗ ಹಾಗೆ ಬಿಡ್ತಾಯಿದ್ದೀನಿ, ಯೂಸ್ ಮಾಡ್ತಿಲ್ಲ ಹೇರ್ ಡ್ರೈಯರ್ನ ಮತ್ತು ಬ್ಲೋ ಡ್ರೈ ಮಾಡ್ಕೋತಾ ಇಲ್ಲ. ನೆಕ್ಸ್ಟು ವಾಚ್ ಹಾಕ್ಕೊಂಡು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಆಗೋಣ ಅಂತ ಇದ್ದಿದ್ದು. ಒಂದು ಸ್ವಲ್ಪ ತಲೆ ಒಣಗಿಸ್ಕೊಂಡೆ ಟವಲಲ್ಲಿ. ಪಾಪುನೂ ರೆಡಿ ಮಾಡ್ತಿದ್ದಾರೆ. ಆಮೇಲೆ ಅವರು ರೆಡಿ ಆಗ್ತಿದ್ರು ನಮ್ಮತ್ತೆ. ನಾನು ಬಂದು ಪೋಸ್ಟ್ ಮಾಡ್ತಾಯಿದ್ದೀನಿ ಕ್ಯಾಮ್ರಾಗೆ, ಹಿಂಗೆ ನೋಡೋಣ ಹೆಂಗೆ ಕಾಣ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ರೂಮ್ ಮೆಸ್ಸಿ ಆಗಿದೆ, ಇಗ್ನೋರ್ ಮಾಡಿ. ಸೊ ಜಾಸ್ತಿ ಸಿಕ್ಬಿಡ್ಸಲ್ಲ ನಾನು, ಕಡಿಮೆ ವೆಟ್ ಹೇರ್ಸ್ ಇದ್ದಾಗ ಕಮ್ಮಿ, ಅದು ವೈಡ್ ಆ್ಯಂಗಲ್ ಬ್ರಷ್ ಇರುತ್ತಲ್ಲ ಅದರಲ್ಲಿ ಮಾಡ್ತೀನಿ ನಾನು. ಬಿಕಾಸ್ ಜಾಸ್ತಿ ಬಿಡ್ಸೋಕ್ಕೆ ಹೋಗಲ್ಲ, ಚೂರು ತುದಿ ಬಿಡಿಸ್ತೀನಿ ಅಷ್ಟೇ, ಕರ್ಲಿ ಹೇರ್ಸ್ ಇರೋದ್ರಿಂದ. ಇಲ್ಲಾಂದರೆ ಸಖತ್ ಕಷ್ಟ ಆಗುತ್ತೆ ಒಣಗಾದ್ಮೇಲೆ ನನಗೆ ಸಿಕ್ಬಿಡ್ಸೋಕೆ. ಅವ್ನು ಬಂದ, ಕ್ಯಾಮ್ರಾಗೆ ನನ್ನ ತೋರಿಸಿ ಅಂತ ಅಂದ. ಅದಕ್ಕೆ ನಾನು ಓಕೆ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಹತ್ರ ಕರ್ಕೊಂಬಂದು ಅಲ್ಲಿ ತರಲೆ ಆಟ ನಡೀತಾನೇ ಇದೆ. ನಮ್ಮ ಅತ್ತೆ ಕೊನೆಗೂ ನೀನು ಹೋಗೇ ವಿಡಿಯೋ ಮಾಡ್ತಿರ್ತೀಯ ಬೇಡ ಅಂತ ಅಂದ್ಬಿಟ್ಟು ಬೇರೆ ರೂಮ್ಗೆ ಹೋಗ್ಬಿಟ್ಟು ರೆಡಿ ಆಗ್ತಾಯಿದ್ದಾರೆ. ಸೊ ಅದು ಕೂಡ ನೋಡ್ಬೋದು. ನೆಕ್ಸ್ಟ್ ನಾನು ಒಂದು ತುದೀಲ್ ಮಾತ್ರ ಹೇರ್ ಸಿಕ್ಬಿಡ್ಸ್ಕೊಂಡು ಬಂದೆ, ತುದೀಲ್ ಮಾತ್ರ. ಮೇಲೆ ಕ್ಲಿಪ್ ಹಾಕ್ಕೊಂಡು ಸ್ವಲ್ಪ ಸ್ವೆಟ್ ಆದೆ. ಸೊ ತಿರ್ಗಾ ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ ನಾನು. ಈ ಥರ ಹಿಂಗೆ ಮಾಡಿಬಿಟ್ಟು ಕ್ಲಿಪ್ ಹಾಕ್ಬಿಡ್ತೀನಿ. ಸೊ ದ್ಯಾಟ್ ಒಣ್ಕೊಳ್ಳುತ್ತೆ ಹೋಗಿ ಬರೋ ಅಷ್ಟಕ್ಕೆ. ಬಿಕಾಸ್ ಗಾಡೀಲಿ ಹೋದ್ರೂ ಅಷ್ಟೇನೆ, ಆಟೋಲಿ ಹೋದ್ರೂ ಅಷ್ಟೇ, ಅಷ್ಟೊತ್ತಿಗೆ ಒಣಗಿಬಿಟ್ಟಿರುತ್ತೆ. ತಿರ್ಗಾ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಕಾಂಪ್ಯಾಕ್ಟ್ ಅಂದರೆ ಟ್ರಾನ್ಸ್ಲೂಸೆಂಟ್ ಪೌಡರ್ ನಾನು ಯೂಸ್ ಮಾಡಿಬಿಟ್ಟು ಈಗ ನಮ್ಮ ಅತ್ತೆ ಆ ರೂಮಲ್ಲಿ ಇದ್ದಾರಲ್ಲ, ಸೊ ನಾನೇ ಟ್ರೈಪಾಡ್ ಎತ್ಕೊಂಡು ಹೋಗ್ಬಿಟ್ಟೆ. ಏನು ಮಾಡ್ತಾಯಿದ್ದೀರಾ ಅಂತ ನಗ್ತಾ ಇದ್ದಾರೆ, ನೀನು ವೀಡಿಯೋ ಮಾಡ್ತೀಯಾ ಅಂತ. ಅದಕ್ಕೆ ಏನಾಗಲ್ಲ ಬನ್ನಿ ಅಂತ ಅಂದ್ಬಿಟ್ಟು ತಿರ್ಗಾ ಅಲ್ಲಿ ಹೋದರು ದುಪ್ಪಟ್ಟ ಎತ್ಕೊಳ್ಳೋಕ್ಕೆ. ಸರಿ ಆಯಿತು
ಅಂದ್ಬಿಟ್ಟು ನಿಂತ್ಕೊಳ್ಳಿ, ಅವ್ರ ಮಮ್ಮಿ ನೋಡ್ತಾರೆ ವಿಡಿಯೋನ, ನಿಮ್ಮನ್ನ ತೋರಿಸ್ತೀನಿ ವಿಡಿಯೋದಲ್ಲಿ ಸುಮ್ಮನಿರಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೆ. ಹಾಗೆ ನಮ್ಮ ದೇವಸ್ಥಾನ ಇದೆ ಅಟಿಲಕಮ್ಮ ಜಲ್ದಿಗೇರಮ್ಮ ಅಂತ. ಆ ದೇವಸ್ಥಾನ ಮುಗಿಸ್ಕೊಂಡು ಪಾಪು ಪಾಪ್ಸ್ ಏನೋ ತೊಗೋಬೇಕು ಅಂತ ಅಂದ. ಸೊ ಪಾಪ್ಸ್ ತೊಗೊಂಡೆ. ಅಲ್ಲೇ ಆಲ್ಕವ ಇತ್ತು, ಚೈಲ್ಡ್ಹುಡ್ ಫೇವ್ರೆಟ್. ಎಲ್ಲೇ ಆಲ್ಕವ ನೋಡಿದ್ರು ನಾನು ತಿಂತೀನಿ, ಅಟ್ಲೀಸ್ಟ್ ಒಂದಾರು ತಿಂತೀನಿ. ಇವತ್ತೊಂದು 3 ತಿಂದಿದ್ದೀನಿ. ಹಾಗೆ ವಾಕ್ ಮಾಡಿಕೊಂಡು ಒಂದು ಕೆಲಸ ಇತ್ತು ನಮ್ಮ ಮನೆ ದೇವಸ್ಥಾನ ಹತ್ರ. ಸೊ ಆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಟೋ ಸಿಗಲಿಲ್ಲ. ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ, ಆಟೋ ಸಿಗಲಿಲ್ಲ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಯಾಕೆ ಊಬರ್ ಅಥವಾ ಓಲಾ ಬುಕ್ ಮಾಡೋದು, ಮಿನಿಮಮ್ಗೆ 50 ರೂಪೀಸ್ 60 ರೂಪೀಸ್ ಆಗುತ್ತೆ, ಮಿನಿಮಮ್ ನಾರ್ಮಲ್ ಆಟೋಗೆ ಕೊಡ್ಬೋದಲ್ಲ ಅಂತ ವೆಯ್ಟ್ ಮಾಡಿದ್ವಿ, ಸಿಗಲಿಲ್ಲ. ಸೊ ವಾಕಲ್ಲೇ ಬಂದ್ವಿ. ಅಲ್ಲಿ ಒಂದು ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾದಮೇಲೆ ನಮ್ಮ ಅಕ್ಕ ಜಪಾನಲ್ಲಿರೋದು. ಅವಳು ಜಪಾನ್ಗೆ ಹೋಗಿದ್ದು ಜುಲೈ ಮಂತಲ್ಲಿ. ಸೊ ಅವ್ರ ಹಸ್ಬೆಂಡ್ ಫಸ್ಟೇ ಹೋಗಿದ್ರು, ನಮ್ಮ ಭಾವ. ಅಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ ತಕ್ಷಣ ಅವಳ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು. ಹಾಗೆ ಮಾತಾಡ್ತಾ ಇದ್ದೆ, ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿಕೊಂಡೆ. ಅವಳು ಹೇಳ್ತಾ ಇದ್ಲು ನಮ್ಮ ಅತ್ತೆ ನನ್ನ ಗಂಡಂಗೆ ಬೈತಾಯಿದ್ರು ಅಂತ. ಆವಾಗ ಅದೊಂದು ರೆಕಾರ್ಡಿಂಗು ನಗ್ತಾಯಿದ್ಲು. ಆಮೇಲೆ ಟ್ಯೂಸ್ಡೇ ಸಂಜೆ ಚೆನ್ನಾಗಿ ಮಳೆ ಬಂತು, ಸಖತ್ ಚೆನ್ನಾಗಿತ್ತು ಗಾಳಿ. ಸೊ ಕಾಫಿ ಇಟ್ಕೊಂಡು ಮೇಲೋಗಿದ್ದೆ, ಒಂದೇ ಕೈಯಲ್ಲಿ ಒಂದು ರೆಕಾರ್ಡಿಂಗ್ ತೆಕ್ಕೊಂಡೆ. ಬಿಕಾಸ್ ಸಖತ್ ಚೆನ್ನಾಗಿತ್ತು ಕ್ಲೈಮೇಟು. ಕ್ಲೈಮೇಟ್ ಮಾತ್ರ ಸಖತ್ ಕ್ರೇಜಿ ಇತ್ತು. ಸೊ ಒಂದು ಕೈಯಲ್ಲಿ ಬಂದಿರೋ ವೀಡಿಯೋ ಚೆನ್ನಾಗಿ ಬಂದಿದೆಯಾ ಎಲ್ಲ ಗೊತ್ತಿಲ್ಲ, ಬಟ್ ಒಂದೇ ಕೈಯಲ್ಲಿ ಮಾಡಿಕೊಂಡೆ. ಬಿಕಾಸ್ ಗಾಳಿ ಅಷ್ಟು ಚೆನ್ನಾಗಿತ್ತು, ರಿಫ್ರೆಶಿಂಗ್ ಆಗಿತ್ತು. ಆಮೇಲೆ ಕಾಫಿ ಇಟ್ಕೊಂಡು ಕೆಳಗಡೆ ಬಂದೆ. 6:30 ಆಗೋಗಿತ್ತು. ಸೊ ಲಾಗಿನ್ ಆಗಿಬಿಟ್ಟು ಡಿಸೈಡ್ ಮಾಡ್ತಾ ಇದ್ವಿ, ಚೆನ್ನಾಗಿದೆ ಕ್ಲೈಮೇಟು, ಏನಾದ್ರು ಮಾಡ್ಕೊಂಡು ತಿನ್ನೋದಾ ಇಲ್ಲ ತಂದುಬಿಟ್ಟು ತಿನ್ನೋದಾ ಅಂತ. ಕೊನೆಗೆ ಎಗ್ ರೈಸ್ ಫೈನಲೈಸ್ ಆಯಿತು. ಬಟ್ ಕೂತ್ಕೊಂಡೇ ಇದ್ದೆ, ಸ್ವಲ್ಪ ಕೆಲಸ ಮುಗಿಸಿ ಬ್ರೇಕ್ ಹಾಕ್ಬಿಟ್ಟು ಆಚೆ ಹೋಗ್ಬೇಕಲ್ವಾ ಅಂತ ಅಂದ್ಬಿಟ್ಟು ಕೆಲಸ ಮಾಡಿಕೊಂಡು. ಆವಾಗ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅತ್ತೆ ನಾನು ರ್ಯಾಂಡಮ್ ಟಾಪಿಕ್ ಮಾತಾಡ್ತೀವಿ. ಆ ಟಾಪಿಕ್ಸ್ಗೆ ನಮ್ಮ ಇದಕ್ಕೂ ಅಥವಾ ನಮ್ಮ ಮನೇಲಿ ನಡೆಯೋ ಟಾಪಿಕ್ಗೂ ಸಂಬಂಧನೇ ಇರಲ್ಲ ಅಂಥ ಟಾಪಿಕ್ ಮಾತಾಡ್ಕೊಂಡು ನಗ್ತಾ ಇರ್ತೀವಿ. ಇವನು ನಮ್ಮ ಮನೆ ಕೆಳಗಡೆ ಮನೆ ಹುಡುಗ ಮೋಹಿತ್ ಅಂತ, ಇನ್ನೊಬ್ಬ ನನ್ನ ಮಗ ವಿದ್ವಾನ್, ಅವನು ಪೆನ್ಸಿಲ್ ಸ್ಕೆಚ್ ಮಾಡಿದ್ರು. ಇಬ್ಬರಲ್ಲಿ ಯಾರು ಚೆನ್ನಾಗಿದೆ ಅಂದರೆ ಇಬ್ಬರದು ಚೆನ್ನಾಗಿದೆಯಪ್ಪ ಅಂತ ಹೇಳಿದ್ವಿ. ಆಮೇಲೆ ಎಗ್ ರೈಸ್ ತೊಗೊಂಬಂದು ತಿಂದು ಮುಗಿಸಿ ಕಂಟಿನ್ಯೂ ಮಾಡಿದೆ ಕೆಲಸನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಬಾಯ್.